ಆಮೇಲೆ ಒಂದು ಲೆಟ್ರ್ ಇಲ್ಲ, ಆಂತರಿಕ ಪತ್ರ. ಆಯ್ತಪ್ಪ, ದಕ್ಷ ಅಧಿಕಾರಿ. ಮತ್ತು ಎಲ್ಲಿ ಚಮಚಾಗಿರಿ ಮಾಡಿ 11 ವರ್ಷದಿಂದ ಇಲ್ಲಿರೋದು ನೀವು? ಯಾರು ನಿಮ್ಮನ್ನು ಉಳಿಸ್ತವ್ರು? ಯಾಕೆ ಹೋಗಲಿಲ್ಲ ವಾಪಸ್ಸು? ನನಗೆ ಆಸ್ಮಾ, ನನಗೆ ಅಲ್ಲಿ ಒಗ್ಗಲ್ಲ, ಇಲ್ಲಿದ್ದೀರಲ್ಲ, ಇದನ್ನು ಹೇಳಕ್ಕ? ಅದರಿಂದ ಆಯಿತು, ನಿಮ್ಮ ಅಧಿಕಾರಿಗೆ ಆತ್ಮಸ್ಥೈರ್ಯ ಕೊಡೋಕ್ಕೆ ಹೇಳಿದ್ದೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಬತ್ತು? ರಾಜೀನಾಮೆ ಕೊಟ್ಟು ನಿಂತ್ಕೊಳ್ರಿ ಎಲೆಕ್ಷನ್ಗೆ. ಬೇರೆ ಬೇರೆಯವರೆಲ್ಲ ನಿಂತ್ಕೊಂಡವ್ರಲ್ಲ, ಹಂಗೆ ನಿಂತ್ಕೊಂಡು ರಾಜಕೀಯ ಮಾಡಿ. ಕರ್ನಾಟಕದ 8 ಕೋಟಿ ಜನ ಕಟ್ತಾ ಇದಾರಲ್ಲ ಟ್ಯಾಕ್ಸು, ಆ ಹಣದಲ್ಲಿ ತಿಂತಾ ಇರೋದು ಅನ್ನ, ನಿಮ್ಮ ಸಂಬಳ. ಜನ ಬೀಗಿದ್ದು ಹೋರಾಟ ಮಾಡೋಕ್ಕೆ ಮುಂಚೆ DG ಆ್ಯಂಡ್ IG ಅವರೇ, ನಿಮ್ಮ ಇಲಾಖೆನ ಸರಿ ಮಾಡಿ. ಭಾಳಷ್ಟು ಅಸಹ್ಯ ಅನ್ನಿಸ್ತದೆ. ಎಷ್ಟು ದುರ್ಬಳಕೆ ಆಯ್ತಾ ಇದೆ. ಒಬ್ಬ ಇನ್ಸ್ಪೆಕ್ಟರ್ ಕೊಡ್ತಾನೆ ಕಂಪ್ಲೇಂಟು, ಕಿಶೋರ್ ಕುಮಾರ್ ಅಂತ, ಇವ್ರ ಮೇಲೆ 7/1/2023 ರಿಯಲ್ ಎಸ್ಟೇಟ್ ವ್ಯವಹಾರದನ್ನ ಕೊಡ್ತೀನಿ ಕಾಪಿ. ಇದೆಲ್ಲವನ್ನು ಇಟ್ಕೊಂಡು ಮಾತಾಡಿದ್ದಾರೆ. ತಪ್ಪು ಅಂದರೆ ನೀವು ತಪ್ಪು ಅಂತ ಹೇಳಿ. ಅದಕ್ಕೆ ನೀವು ಉಪಯೋಗಿಸುವಂಥ ಪದ ಇದ್ರ ಹಿಂದೆ ಯಾರು ಇದ್ದರೆ ನಮ್ಮ ಸ್ನೇಹಿತರುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕನ ಈ ಸ್ಥಿತಿಗೆ ತರಬೇಡಿ. ತೊಗಲಕ್ ದರ್ಬಾರಲ್ಲ ಇದು. ಹಿಸ್ಟ್ರಿ ರಿಟರ್ನ್ಸ್ ಬ್ಯಾಕ್. ಭಾಳ ದಿನ ಉಳಿಯಲ್ಲ. ಇಷ್ಟಕ್ಕೆ ನಿಲ್ಲೋದು ಇಲ್ಲ. ಕಾನೂನು ರೀತಿ ಏನು ಹೋರಾಟ ಮಾಡಬೇಕೋ ಮಾಡ್ತೀವಿ.